ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ. ಮತ್ತೊಮ್ಮೆ ಮೋದಿ. ರಾಜೀವ್ ಗೌಡ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾ ಕಾಂತಿ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ ಗೌಡ ಅವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ವೋಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ವೋಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ಪಕ್ಷ ಈಗ ಲೋಕಸಭೆ ಎಲೆಕ್ಷನ್ ಹೌದು. ಸೆಂಟ್ರಲ್ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ನಿಮಗೆ ಖುಷಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅಂತ? ಖುಷಿ ಅಂದರೆ ಅಷ್ಟು ಇಷ್ಟಲ್ಲ, ತುಂಬ ಖುಷಿ ತಂದಿದೆ. ಇನ್ನೊಂದು ಸತಿ ಅವರೇ ಬರಬೇಕಂತ ನಮ್ಮ ಅಭಿಪ್ರಾಯ, ಜನಗಳ ಅಭಿಪ್ರಾಯ. ಅವ್ರು ಇಲ್ಲಿದ್ರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ. ಕಾಂಗ್ರೆಸ್ ಆಗಿರೋಂಥ ನಾಯಕರಾಗಿ ಯಾರು ಅಷ್ಟೊಂದು ಕಾಣ್ತಾ ಇಲ್ವಲ್ಲ ನಮಗೆ ಕಾಂಗ್ರೆಸ್ಸಲ್ಲಿ. ನಮಗೆ ಅಂತಲ್ಲ, ಎಲ್ರಿಗೂ ಜನಗಳಿಗೆ ಅಷ್ಟೊಂದು ಒಳ್ಳೆ ದೇಶನ ಮುಂದೆ ಉಳಿಸ್ಕೊಂಡು ಹೋಗೋಷ್ಟು ಯಾರು ಕಾಣ್ತಾ ಇಲ್ಲ. ಈಗ ಈ ಕ್ಷೇತ್ರಕ್ಕೆ ಬಂದರೆ ಹಿಂದೆ ಸದಾನಂದ ಗೌಡರು ಇದ್ದರು, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ. ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಂಡು ನಾವು ನಮ್ಗೆ ಏನಾಗುತ್ತೋ ನಾವು ಮಾಡ್ತೀವಿ. ರಾಜೀವ್ ಗೌಡ ಅಂದರೆ ಅದು ನಾವು ಶೋಭಾ ಕರಂದ್ಲಾಜೆ, ಅದ್ರಾಗ ಎರಡನೇ ಮಾತೇ ಇಲ್ಲ. ನನ್ನ ಹೆಸರು ಜಬ್ಬರ್ ಅಂತ. ಈ ಸಾರಿ ನಾವು ಮತ್ತೊಮ್ಮೆ ಮೋದಿನ ಗೆಲ್ಸ್ಕೊಬೇಕು ಅಂತ ಶೋಭಾ ಮೇಡಮ್ಗೆ ವೋಟ್ ಮಾಡ್ತೀವಿ. ಹೌದು, ಈ ಸಾರಿನೂ ಮೋದಿ ಬರಲೇಬೇಕು. ನಮ್ಮ ದೇಶ ಆಳ್ಬೇಕಂದ್ರೆ ಅದು ಮೋದಿಯಿಂದನೇ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೊಮ್ಮೆ ಮೋದಿ. ಹೌದು. ಈಗ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಈಗ ನಿಮ್ಗೆ ಗೊತ್ತಿರೋಂಗೆ ಊರಲ್ಲೇ ಅವ್ರ ಕ್ಷೇತ್ರದಲ್ಲಿ ಅವ್ರ ಊರಿನಲ್ಲೇ ಪ್ರಾಬ್ಲಮ್ ಆದಾಗ ಆ ಕಡೆ ಏನು ಧ್ವನಿ ಎತ್ತಲಿಲ್ಲ ಅಂತ ಹೇಳ್ತದೆ. ಅವ್ರ ಮೇಲೆ ಅದು ಅವ್ರ ಊರಿನ ಅವ್ರ ಸಮಸ್ಯೆ. ಅದು ನಮ್ಮ ಹೌದು ಇಲ್ಲ, ಈ ಸಾರಿ ಚೇಂಜಸ್ ಆಗ್ಬೋದು. ಅವ್ರು ಕೆಲವ್ರು ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಹೇಳ್ಬೋದು, ದಳದವ್ರು ಹೇಳ್ಬೋದು, ಯಾರು ಬೇಕಾದರೂ ಹೇಳ್ಬೋದು. ಅಲ್ಲಿ BJP ಅವ್ರು ಹೇಳಿದಾರ ಅಂತ ಗೊತ್ತಿಲ್ಲ ನಮಗೆ. ಬಟ್ ಈ ಸಾರಿ ಇಲ್ಲಿ ಬಂದು ಗೆಲ್ಲಿಸ್ತೀವಿ. ಈ ಸಾರಿ ಮತ್ತೊಮ್ಮೆ ಮೋದಿನ ಗೆಲ್ಲಿಸ್ತೀವಿ. ರಾಜೀವ್ ಗೌಡ ಇದ್ದಾರೆ. ನಾವು ಶೋಭಾ ಕರಂದ್ಲಾಜೆ. ಯಾಕಂದರೆ ಮೋದಿ ಬರಬೇಕಂದ್ರೆ ಶೋಭಾ ಕರಂದ್ಲಾಜೆ ಗೆಲ್ಲಬೇಕಲ್ವಾ. ಈಗ ಅವ್ರ ಮುಖ ನೋಡ್ಕೊಂಡು, ಮೋದಿ ಅವ್ರ ಮುಖ ನೋಡ್ಕೊಂಡು ಇವ್ರು ವೋಟ್ ಮಾಡ್ತಿದ್ದೀರಾ? ಹೌದು ಹೌದು. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ, ನಮ್ಮ ಮುಂದಾಗಣ್ಣ ಸಹಕಾರದಲ್ಲಿ ನಾವು ಮೋದಿಯವ್ರಿಗೆ ಗೆಲ್ಸ್ಕೊತೀವಿ, ಶೋಭಾ ಮೇಡಮ್ ಅವ್ರಿಗೆ ಗೆಲ್ಸ್ಕೊತೀವಿ. BJP ಬಂದೇ ಬರುತ್ತೆ ನಮ್ಮ ದಾಸಹಳ್ಳಿ ಕ್ಷೇತ್ರದ ಮುಖಾಂತರ. ಹಾಗಾದ್ರೆ 28 ಕ್ಷೇತ್ರದಲ್ಲಿ ಎಷ್ಟು ಬರ್ಬೋದು ಅಂತ? 28ರಲ್ಲಿ 25 ಗ್ಯಾರಂಟಿ. 25 ನಮ್ಮ BJP ಬಂದೇ ಬರುತ್ತೆ ಖಂಡಿತ. ಯಾಕೆ ಮೋದಿ ಅವ್ರನ್ನೇ ನೀವು ಪ್ರಿಫರ್ ಮಾಡ್ತಾರೆ? ದೇಶ ಕಾಪಾಡೋದು ಅವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ನಮ್ಮ ದೇಶನ ಕಾಪಾಡೋದಕ್ಕೆ ಪ್ರತಿಯೊಂದಕ್ಕೂ ಮೋದಿಯವರು ಬಂದಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈಗ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಕೊಟ್ಟು ನಿಮಗೆ ಸೂಕ್ತ ಅನ್ನಿಸ್ತಾ ಇದೆ? ಅಲ್ಲ, ಯಾರೇ ಕೊಟ್ಟರು ನಾವು ಪಾರ್ಟಿಗೆ ನಾವು ಕೆಲಸ ಮಾಡೇ ಮಾಡ್ತೀವಿ. ಎಂಥವ್ರಿಗೆ ಕೊಡಲಿ BJP ನಾವು ಕೆಲಸ ಮಾಡ್ತೀವಿ. ಮೋದಿನ ಗೆಲ್ಸ್ಕೊತೀವಿ, BJP ಕೆಲಸ ಮಾಡ್ತೀವಿ ಖಂಡಿತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.